ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ ಟ್ರಾವೆಲ್ ಮುಗಿಸ್ಕೊಂಡು ಅಂತೂ ಇಂತೂ ಫೈನಲಿ ಮನೆಗೆ ಬಂದು ಇವಾಗ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾ ಇರೋಣ. ಸೊ ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋವೆಲ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತನ ಹೇಳ್ತಾ, ಸೊ ನಾನು ನಮ್ಮ ಸ್ವಾತಿ. ಸೊ ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇಷ್ಟು ದಿನದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ, ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಕ್ವಿಕ್ ಅಪ್ಡೇಟ್ಸ್ಗಳನ್ನ ಕೊಡ್ಬೇಕಾಗಿತ್ತು. ಸೊ ಎಲ್ಲದ್ರ ಬಗ್ಗೆ ಈಗ ನಾನು ವಿಡಿಯೋನ ಮಾಡಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಹಣ 5ನೇ ಕಂತಿನ ಹಣದ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ನ ತಗೊಂಡ್ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಒಂದಷ್ಟು ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಾಗಿರ್ಬೋದು ನಾವು ನೋಡ್ತಾ ಇರುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ KYC ಕಂಪಲ್ಸರಿ ಆಗಿ ಮಾಡಿಸ್ಬೇಕು, ಮಾಡಿಸಿಲ್ಲ ಅಂತ ಹೇಳಿದ್ರೆ 5ನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ಒಂದು ವಿಚಾರನ ನಾವೆಲ್ಲರೂ ನೋಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಸೊ ನಾನು ಪ್ರೀವಿಯಸ್ ಆಗಿ ಒಂದು 10 ದಿನದ ಹಿಂದೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ. KYC ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಯಾವ ರೀತಿ ಲಿಂಕ್ ಮಾಡಬೇಕು, ಲಿಂಕ್ ಆಗಿಲ್ಲ ಅಂದ್ರೆ ಎಲ್ಲಿ ಹೋಗಿ ಮಾಡ್ಬೇಕು ಅಂತ ಹೇಳಿ. ಸೊ ಇನ್ನೂ ಸ್ವಲ್ಪ ಜನ ಆ ವಿಡಿಯೋನ ನೋಡ್ಲಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ವಿಡಿಯೋನ ನೋಡಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಏನೆಲ್ಲ ಕನ್ಫ್ಯೂಷನ್ಗಳಿತ್ತು ಆಲ್ರೆಡಿ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಎನಿವೇಸ್ ಮತ್ತೊಮ್ಮೆ ವಿಡಿಯೋನ ಮಾಡೋಣ, ಮತ್ತೊಮ್ಮೆ ವಿಚಾರಗಳನ್ನ ತಿಳಿಸ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾನು ಹೇಳುವಂತ ವಿಚಾರ ನಿಮ್ಗೆ ಅರ್ಧಂಬರ್ಧ ಅರ್ಥ ಆದ್ರೆ ನಿಮ್ಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅಥವಾ ನೀವು ಇನ್ನೊಬ್ಬರಿಗೆ ಈ ವಿಷಯನ ಹೇಳಿದಾಗ ಅವ್ರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋನ ಶುರು ಮಾಡ್ಕೊಂಡ್ಬಿಡೋಣ. ಸೊ ಈಗ ನ್ಯೂಸ್ ಗಳಲ್ಲಾಗಿರ್ಬೋದು 5ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಬೇಕು, ಆದ್ರೆ ಈ KYC ಆಗಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಹಣ ಬರೋದಿಲ್ಲ, ಕಂಪಲ್ಸರಿ ಈ KYC ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ KYC ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ನಾವು ಇವಾಗ ಯಾವುದೇ ಒಂದು ಡಾಕ್ಯುಮೆಂಟೇಶನ್ಸ್ ಗಳಾಗಿರ್ಬೋದು ಅಥವಾ ವೆರಿಫಿಕೇಶನ್ಸ್ ನ ಮಾಡ್ಬೇಕಾದ್ರೆ ನಮಗೆ ಬಯೋಮೆಟ್ರಿಕ್ ಆಗಿ ಒಂದು ಏನು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು ಅಥವಾ ಒಂದು ಸೇಫ್ಟಿಗಾಗಿ ಈ KYC ಅಂತ ಹೇಳಿ ನಮ್ಮ ತಮ್ಮ ಇಂಪ್ರೆಷನ್ ನ ತಗೋತಾರೆ, ನಮ್ಮ ಕಣ್ಣಿನ ಒಂದು ಭಾವಚಿತ್ರನ ತಗೊಂತಾರೆ. ನಾನು ನಿಮ್ಗೆ ಗ್ಯಾಸ್ ಸಿಲಿಂಡರ್ದು ಕೂಡ ನಾನು ನಿಮ್ಗೆ ಲೈವ್ ಅಲ್ಲಿ ಇದ್ದಾಗ ತೋರಿಸಿದೆ ಯಾವ ರೀತಿ KYC ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಬೇಸಿಕಲಿ ಒಂದು ವೆರಿಫಿಕೇಶನ್ ನ ಮಾಡೋದಕ್ಕೆ ಈ KYC ಅಂತ ಹೇಳಿ ಕರೀತಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ಇದನ್ನ ಮಾಡೋದಿಕ್ ಆಗೋದಿಲ್ಲ. ಸೊ ನಾವು ನಮ್ಮ ನಿಯರೆಸ್ಟ್ ಬೆಂಗಳೂರು 1, ಕರ್ನಾಟಕ 1 ಗ್ರಾಮೀಣ ಕೇಂದ್ರಗಳಿಗೆ ಭೇಟಿನ ನೀಡಬೇಕಾಗುತ್ತೆ. ಈಗ ಈ KYC ಅಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತು. ಈಗ ಗೃಹಲಕ್ಷ್ಮಿಗೂ ಈ KYCಗೂ ಏನ್ ಸಂಬಂಧ ಅಂತ ನಿಮ್ಗೆ ಇವಾಗ ಕ್ವಶನ್ ಮಾರ್ಕ್ ಆಗ್ಬೋದು. ಏನು ಅಂತ ಹೇಳಿದ್ರೆ, ಈಗ ಯೂಶಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ನಿಮಗೆ ಹಣ ಬರ್ತಾ ಇರೋದು ಮನೆ ಮುಖ್ಯಸ್ಥರಿಗೆ, ಕರೆಕ್ಟ್ ಅಲ್ವಾ? ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥರ ಹೆಸರು ಯಾರಿದೆ, ಮನೆಯ ಮಹಿಳೆಯ ಹೆಸರಿದೆ, ಕರೆಕ್ಟ್ ಅಲ್ವಾ? ಈಗ ಸರ್ಕಾರ ಬಂದ್ಮೇಲೆ ಗಂಡ್ಮಕ್ಳ ಹೆಸರನ್ನ ತೆಗೆದ್ಬಿಟ್ಟು ಹೆಣ್ಮಕ್ಳು ಮನೆ ಮುಖ್ಯಸ್ಥರು ಅಂತ ಹೇಳಿ ಮಾಡಿರುವಂತದ್ದು. ಸೊ ಹಾಗಾಗಿ ಮನೆಯಲ್ಲಿ ಯಾರು ಇರ್ತಾರೆ, ಹೆಡ್ ಆಫ್ ದ ಫ್ಯಾಮಿಲಿ, ಹೆಣ್ಮಕ್ಳಲ್ಲಿ ಯಾರಿರ್ತಾರೆ, ನಮ್ಮ ತಾಯಿ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಆಗಿರ್ಬೋದು, ಅವರ ಹೆಸರು ಮುಖ್ಯಸ್ಥ ಹೆಸರಲ್ಲಿ ಇರುತ್ತೆ, ಕರೆಕ್ಟ್ ಅಲ್ವಾ? ಇವ್ರಿಗೆ ಮಾತ್ರ ಇವಾಗ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಆದ್ರೆ ಮನೇಲಿರೋರೆಲ್ಲ ಈ KYC ಮಾಡಿಸ್ಬೇಕಾ? ಇವ್ರು ಈ KYC ಮಾಡಿಸಿದ್ರೆ ಸಾಕಲ್ವೇ? ಯಾಕಂದ್ರೆ ಅವ್ರಿಗೆ ತಾನೇ ಹಣ ಬರ್ತಾ ಇರೋದಂತ ನಿಮ್ಗೆ ಕ್ವಶನ್ ಮಾರ್ಕ್ ಆಗ್ಬೋದು. ಹಂಗಲ್ಲ, ಈಗ ನನಗೆ ಹಣ ಬರ್ತಾ ಇದೆ, ನನ್ನ ರೇಷನ್ ಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತ ಹೇಳಿದ್ರೆ ನಾನು ಈ KYC ಕಂಪಲ್ಸರಿ ಮಾಡಿಸ್ಬೇಕು. ಆ ಕಾರ್ಡ್ ಅಲ್ಲಿ ಮನೆಯಲ್ಲಿ ಯಾರ್ಯಾರೆಲ್ಲ ಸದಸ್ಯರು ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಹೆಸರು ಬರೆದಿರ್ತಾರೆ, ಕರೆಕ್ಟ್ ಅಲ್ವಾ? ಅವ್ರದ್ದು ಜೊತೆಗೆ ನೀವು ಈ KYC ನ ಮಾಡಿಸ್ಬೇಕು. ಸೊ ಓವರ್ ಆಲ್ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಹೆಸರುಗಳಿದ್ದಾರೆ ಅವ್ರದ್ದು ಈ KYC ನ ಮಾಡಿಸ್ಬೇಕು ಅಂತ ಹೇಳಿ ಈಗ ಕಂಪಲ್ಸರಿ ಆಗಿ ಒಂದು ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ. ಸೊ ಈ ರೂಲ್ಸ್ ನ ನೀವು ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ 5ನೇ ಕಂತಿನ ಹಣ ನಿಮ್ಗೆ ಬರೋದಿಲ್ಲ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು. ಹಾಗಾಗಿ ಈಗ್ಲೇನೆ ಈ KYC ನ ಮಾಡಿಸ್ಬೇಕು. ಹಾಗೇನೆ ಈ KYC ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಗೆ ಇವಾಗ ಕನ್ಫ್ಯೂಷನ್ ಇರ್ಬೋದು. ಹಾಗೇನೆ ನಾನು ವಿಡಿಯೋಸ್ ಗಳಲ್ಲೂ ಕೂಡ ನಿಮ್ಗೆ ಮಾಡಿ ತೋರಿಸಿದ್ದೆ. ಈಗ ನಾನು ಸೀದಾ ವೆಬ್ಸೈಟ್ ಕರ್ಕೊಂಡು ಹೋಗ್ತೀನಿ. ಈ KYC ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈ KYC ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ವೆಬ್ಸೈಟಿಗೆ ಹೋಗೋಣ. ಬನ್ನಿ, ಅಲ್ಲಿ ಹೋಗಿ ನಿಮ್ಗೆ ತೋರಿಸಿ ನಂತರ ನಾವು ಮಾತಾಡೋಣ. ಮೊದಲನೇದಾಗಿ ನಮ್ಮ ರೇಷನ್ ಕಾರ್ಡ್ ಯಾವ ಪರಿಸ್ಥಿತಿಯಲ್ಲಿದೆ, ಲಿಂಕ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅಂದರೆ ಆಹಾರ ವೆಬ್ಸೈಟಿಗೆ ಹೋಗಿ, ಆಹಾರ ವೆಬ್ಸೈಟಿನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಸರ್ವಿಸಸ್ಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರೋವಂಥ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ 3 ಆಪ್ಷನಲ್ಲಿ ಇಲ್ಲಿ ನಮಗೆ ಈ ರೇಷನ್ ಕಾರ್ಡ್ ಅಂತ ಆಪ್ಷನ್ ಕಾಣುತ್ತೆ. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಈ ಲಿಂಕಿಂಗ್ UID ಅಂತಿದೆ. ಓಕೆ, ಲಿಂಕಿಂಗ್ UID ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಒಂದು ಜಿಲ್ಲೆ, ನೀವು ಯಾವ ಒಂದು ಡಿಸ್ಟಿಕ್ ಬೀಳ್ತೀರಾ, ನೀವು ಯಾವ ಒಂದು ಜಿಲ್ಲೆಗೆ ಬೀಳ್ತೀರಾ ಅಂತ ಹೇಳಿ ಕರೆಕ್ಟಾಗಿ ನೋಡಿಕೊಂಡು ಆ ಒಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ
ಇಲ್ಲಿ ನಮಗೆ ಎರಡನೇ ಆಪ್ಷನಲ್ಲಿ ಕಾಣಿಸ್ತಾ ಇದೆ ಸ್ಟೇಟಸ್ ಆಫ್ ರೇಷನ್. ಏನಿದು ಅಂತ ಹೇಳಿದ್ರೆ ದಿಸ್ ಆಪ್ಷನ್ ಈಸ್ ಹೆಲ್ಪ್ಸ್ ಯು ಟು ಚೆಕ್ ಯುವರ್ ಸ್ಟೇಟಸ್ ಆಫ್ ದ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಸೊ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಎರಡು ಆಪ್ಷನ್ ತೋರಿಸುತ್ತೆ, ವಿತ್ OTP, ವಿತೌಟ್ OTP ಅಂತ ತೋರಿಸುತ್ತೆ. ಸೊ ನಿಮಗೆ OTP ಬೇಕು ಅಂತ ಹೇಳಿದ್ರೆ ನೀವು ಆಧಾರ್ ನಂಬರ್ಗೆ, ರೇಷನ್ ಕಾರ್ಡ್ ನಂಬರ್ಗೆ ಯಾವ ಒಂದು ಫೋನ್ ನಂಬರ್ನ ಕೊಟ್ಟಿದ್ದೀರಾ ಆ ಫೋನ್ನ ಹ್ಯಾಂಡಿಯಾಗಿ ಇಟ್ಕೊಳ್ಳಿ, OTP ಬರುತ್ತೆ. ಬೇಡ ಹಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ವಿತೌಟ್ OTPನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಆಮೇಲೆ ಗೋ ಅಂತ ಕೊಟ್ಕೊಳ್ಳಿ. ಗೋ ಅಂತ ಕೊಟ್ಕೊಂಡಿದ ತಕ್ಷಣ ನಮಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಸು ಬರ್ತಾ ಹೋಗುತ್ತೆ. ಸೊ ನಮಗೆ ಯಾವ ಬ್ರ್ಯಾಂಚು, ನಾವು ಎಲ್ಲಿಗೆ ಬೀಳ್ತೀವಿ, ಮನೇಲಿ ಎಷ್ಟು ಸದಸ್ಯರಿದ್ದಾರೆ, ಎಷ್ಟು KYC ರಿಮೈನಿಂಗ್ ಇದೆ, ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಮಗೆ ತೋರಿಸುತ್ತೆ. ಸೊ ನಾವು ನೋಡ್ಬೋದು, ನಾವು ಯಾವುದು ರೇಷನ್ ತೊಗೊಂಡಿದ್ದೀವಿ ಇಷ್ಟು ವರ್ಷ ಅಂತ ಹೇಳಿ ಫುಲ್ ಹಿಸ್ಟ್ರಿ ತೋರಿಸುತ್ತೆ. ಏನೆಲ್ಲ ಇದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ನಮಗೆ. ಸೊ ಇದಾದಮೇಲೆ ಇಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಯು ಕ್ಯಾನ್ ಗಿವ್ ವಿಲ್ಲಿಂಗ್ನೆಸ್ ಎ ಫೋಟೋ ಸೆಂಟ್ರಲ್ ಗ್ರಾಮ ಪಂಚಾಯತ್ ಟು ಎ ಎಲಿಜಿಬಲ್ ಸ್ಲಿಪ್ ಅಂತ ತೋರಿಸುತ್ತೆ. ಸೊ ನಮ್ಮದು KYC ಆಗಿಲ್ಲ. ಸೊ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿರುವಂಥ ನೋಟಿಸು ಬರುವಂಥದ್ದು. KYC ಅಂತ ಹೇಳಿದ್ರೆ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ನಿಯರೆಸ್ಟ್ ರೇಷನ್ ಡಿಪೋಗೆ ಹೋಗಿ ನಾವು ವಿಲ್ಲಿಂಗ್ನೆಸ್ನ ಕೊಟ್ಟು ಬರಬೇಕು. ಬಯೋಮೆಟ್ರಿಕಲ್ಲಿ ಇದನ್ನು ಮಾಡ್ತಾರೆ. ಯಾವುದೇ ಒಂದು ಬೆಂಗಳೂರನ್ನು, ಕರ್ನಾಟಕವನ್ನು ಅಲ್ಲಿ ಎಲ್ಲೂ ಮಾಡೋದಿಲ್ಲ. ಇದು ನಮ್ಮ ಬೆಂಗಳೂರು ಆಗಿರೋದ್ರಿಂದ ನಮಗೆ ಬೆಂಗಳೂರು ಒನ್ಗೆ ಹೋಗಬೇಕು. ಬೇರೆಯವರಾದರೆ ಬೇರೆ ಒಂದು ಹಳ್ಳಿಗಳಲ್ಲಿ ಏನಾದಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಬೇಕಾಗುತ್ತೆ. ಓಕೆನಾ? ಬಯೋಮೆಟ್ರಿಕ್ಕಾಗಿ ಎಲ್ಲರದು ಯೂಸ್ ಮಾಡಿಕೊಂಡು ಈ ರೀತಿ ವೆರಿಫಿಕೇಷನ್ನ ಮಾಡಬೇಕು. ವೆರಿಫಿಕೇಷನ್ ಮಾಡಿದ ನಂತರನೇ ಮುಂದಿನ ಕೆಲಸ ಆಗೋದು. ಸೊ ಈಗ ಸ್ಟೇಟಸ್ ಚೆಕ್ ಮಾಡಿದ್ವಿ. ಹಾಗೆಯೇ ನಮ್ಮ ಒಂದು ಏನಾದರೂ ಕನ್ಫ್ಯೂಷನ್ ಇದ್ದರೆ ನಮ್ಮ ಒಂದು ಏರಿಯಾಗೆ ಯಾವುದು ರೇಷನ್ ಆಫೀಸು ಅಂದರೆ ಫುಡ್ ಆಫೀಸ್ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ರಾಜಾಜಿನಗರ್ ತೋರಿಸ್ತಾ ಇದೆ ನಮಗೆ. ಸೊ ಇದಿಷ್ಟು ವಿಚಾರ ಗೊತ್ತಾಯ್ತಲ್ವಾ? ಡೀಟೇಲ್ಸ್ ಹೇಗೆ ಚೆಕ್ ಮಾಡೋದು ರೇಷನ್ ಕಾರ್ಡಲ್ಲಿ ನಮ್ಮ ಒಂದು ಫುಲ್ ಹಿಸ್ಟ್ರಿಯಲ್ಲಿ ನಾವು ನೋಡ್ಬೋದು. ಓಕೆನಾ? ಓಕೆ, ಸೊ KYC ಆಗಿದೆಯಾ, ಪೆಂಡಿಂಗ್ ಇದೆಯಾ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದೆ ತಾನೆ. ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ನಿಮ್ಗೆ 5ನೇ ಕಂತಿನ ಹಣ ಬರೋದಿಲ್ಲ. ಹಾಗಾಗಿ ನಿಮ್ಮ ನಿಯರೆಸ್ಟ್ ರೇಷನ್ ಡಿಪೋ ಮುಂದೆ ಹೋಗಿ ನೀವು KYCನ ಮಾಡಿಸ್ಬೇಕು. ಹಂಗಂತ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡ್ಬಿಡ್ರಿ ಎಲ್ಲಾರು ಗಿಜಿ ಅಂತ. ಓಕೆನಾ? ಈಗ ಫಸ್ಟ್ ನೀವು ಹೋಗ್ಬಿಟ್ಟು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆಗಿದ್ಯಾ ಇಲ್ವಾ ಅಂತ ಹೇಳಿ. ಆಗಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಮಾತ್ರ ನೀವು ಹೋಗ್ಬಿಟ್ಟು ನಿಮ್ಮ ಡಿಪೋಗಳಲ್ಲಿ KYCನ ಮಾಡಿಸ್ಬೋದು. ಇಲ್ಲ ಬೆಂಗಳೂರು ಒನ್ಗೆ ಹೋಗ್ಬೇಕಾ, ಕರ್ನಾಟಕ ಒನ್ಗೆ ಹೋಗ್ಬೇಕಾ, ಎಲ್ಲೂ ಇಲ್ಲ. ನಿಮ್ಮ ಒಂದು ರೇಷನ್ ಡಿಪೋ ಏನಿದೆ ಅಲ್ಲಿಗೆ ಹೋಗ್ಬೇಕು. ರೇಷನ್ ಡಿಪೋದಲ್ಲಿ ಮಾತ್ರ ನಿಮ್ಗೆ KYC ಮಾಡ್ಕೊಳ್ಳೋಕೆ ಅವಕಾಶನ ಕೊಟ್ಟಿರುವಂತದ್ದು. ಓಕೆನಾ? ಸೊ ಇವಾಗ ನಿಮ್ಗೆ KYC ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಸೊ ಆದಷ್ಟು ಬೇಗ KYCನ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ 5ನೇ ಕಂತಿನ ಹಣ ಕೂಡ ನಿಮ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.